ಅಂತೀರಾ? ನಾನು ಸಿದ್ದರಾಮಯ್ಯ ಅಂತ ಹೇಳೋದಿಲ್ಲ, ಸಿದ್ದರಾಮಯ್ಯಕ್ಕಿಂತ ಮೇಲೆ ಯಾರೋ ಒಬ್ರು ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಆಡಿಸ್ತಾ ಇದ್ದಾರೆ ಅನ್ನೋದು ನನ್ನ ವಾದ. ಸಿದ್ದರಾಮಯ್ಯ ಅವರು ಕೇವಲ ಯಾರು ಕೇಂದ್ರದಲ್ಲಿ ಅವರಿಗೆ ಅಧಿಕಾರವನ್ನು ಕೊಡ್ತಾರೆ, ಯಾರು ಅವರಿಗೆ ಹೈಕಮಾಂಡ್ ಅಂತ ಹೇಳ್ತಾರೆ, ಅಲ್ಲಿಂದ ಬರುವ ಸಂದೇಶಕ್ಕೆ ಸಿದ್ದರಾಮಯ್ಯ ಅವರು ಮತ್ತೆ ಅಲ್ಲಿ ಅವರು ಪಪೆಟ್ ಆಗಿದ್ದಾರೆ. ಅವರು ಸಿದ್ದರಾಮಯ್ಯ ಅವರು ಅಲ್ಲಿಗೆ ಮಾತನ್ನು ತಿಳಿಸ್ತಾ ಇದ್ದಾರೆ ಅನ್ನುವ ಒಂದು ನಮ್ಮ ಸಂಶಯ. ಅದಕ್ಕೆ ಅನೇಕ ವಿಷಯಗಳು ಬಿಹಾರ್ ಗೌರ್ಮೆಂಟಿನ ಆಗಸ್ಟ್ 2024ರಲ್ಲಿ 23ರಲ್ಲಿ ಬಂದ ಒಂದು ಜಜ್ಮೆಂಟನ್ನು ನೀವು ತೆಗೆದು ನೋಡಿ. ಆಗಸ್ಟ್ 11, 2023ಕ್ಕೆ ಬಿಹಾರ್ ಸರ್ಕಾರಕ್ಕೆ ಯಾವುದೇ ಥರದ ಜಜ್ಮೆಂಟ್ ಸೆನ್ಸಸ್ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟರು ಇಲ್ಲಿ ರಾಜ್ಯ ಸರ್ಕಾರ ಅದನ್ನು ಧಿಕ್ಕರಿಸಿ ಅದಕ್ಕೊಂದು ಹೊಸ ನೇಮ್ ಸೋಷೋ ಎಕನಾಮಿಕ್ ರಿಸರ್ಚು, ಸೋಷೋ ಎಕನಾಮಿಕ್ ಡೇಟಾ ಕಲೆಕ್ಷನ್ ಅಂತೆಲ್ಲ ಮಾಡಿದ್ರು. ಸೊ ಹೀಗೆ ಯಾರೋ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ನಿಮ್ಮ ಸ್ಟೇಟ್ ರೆವಿನ್ಯೂವನ್ನು, ಕರ್ನಾಟಕ ಸರ್ಕಾರದ 165 ಕೋಟಿ ರೂಪಾಯಿಯನ್ನು ಈ ಸೋಷೋ ಎಕನಾಮಿಕ್ ಜಾತಿವಾರು ಲೆಕ್ಕ ಮಾಡಲಿಕ್ಕೆ ತೊಗೊಂಡಿದ್ದಾರೆ. ಯಾರಿಗೂ ಉಪಯೋಗ ಆಗ್ತಾ ಇದೆ? ನಮ್ಮ ಕುಗ್ರಾಮದ ಬಡವನಿಗೆ ಅಥವಾ ಯಾರಾದರೂ SC STಗೆ ಅಥವಾ SC ಟ್ರೈಬಿಗೆ ಹೆಲ್ಪ್ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಯಾವುದೋ ಒಂದು ಧರ್ಮ ಪರಿವರ್ತನೆಗೆ ಈ ಡೇಟಾವನ್ನು ಯೂಸ್ ಮಾಡ್ತಾ ಇದ್ದಾರೆ. ನೀವು joshua.net ಹೋದರೆ ಈಗಲೂ ಸಿಗುತ್ತೆ. ದಯವಿಟ್ಟು www.joshua.net ಅನ್ನುವ ವೆಬ್ಸೈಟಲ್ಲಿ ಹಾಕಿ ನಿಮ್ಮ ಊರಿನ ಪ್ರತಿಯೊಂದು ಜಾತಿಯ ವಿವರ ಅಲ್ಲಿ ಸಿಗುತ್ತೆ. ಯಾವ ಸರ್ಕಾರಿ ಇದರಲ್ಲೂ ಇರೋದಿಲ್ಲ, ಯಾವ ಗೌರ್ಮೆಂಟ್ ಏಜೆನ್ಸಿಲಿ ಇಲ್ಲದೆ ಇರೋಷ್ಟು ಡೇಟಾ ಪ್ರೈವೇಟಲ್ಲಿ ಸಿಗುತ್ತೆ. ಅಂದರೆ ಇದ್ರ ಹಿಂದೆ ಇರತಕ್ಕಂಥ ಕೈವಾಡ. ಅದ್ರಲ್ಲಿ ಏನು ಬರೀತಾರೆ ಅಂದರೆ ವೆಬ್ಸೈಟಲ್ಲಿ ಅನ್ಟಚ್ಡ್ ಗ್ರೂಪ್ಸ್, ಅಂದರೆ ಯಾವುದು ಗ್ರೂಪ್ಗಳನ್ನು ಮುಟ್ಟಿಲ್ಲ, ಯಾವ ಗ್ರೂಪ್ಗಳನ್ನು ಮುಟ್ಟಬೇಕು ಅನ್ನುವ ಒಂದು ಪದ್ಧತಿಯನ್ನು ಅಲ್ಲಿ ಹಾಕಿದ್ದಾರೆ. ಅನ್ಟಚ್ಡ್ ಗ್ರೂಪ್ಸ್ ಅಂದರೆ ಯಾವುದೋ ಒಂದು ತುಮಕೂರಿನ ಒಂದು ಗ್ರಾಮದಲ್ಲಿ ಈ ಗ್ರೂಪನ್ನು ನಾವು ಟಚ್ ಮಾಡಿಲ್ಲ. ಯಾವುದಕ್ಕೆ ಟಚ್ ಮಾಡಿಲ್ಲ? ಕನ್ವರ್ಷನ್ಗೆ ಟಚ್ ಮಾಡಿಲ್ಲ. ಹಿಂದೂವಿಂದ ಬೇರೆ ಧರ್ಮಕ್ಕೆ ಪರಿವರ್ತನೆ ಮಾಡೋಕ್ಕೆ ಈ ಗ್ರೂಪನ್ನು ಟಚ್ ಮಾಡಿಲ್ಲ. ಹೇಗೆ ನಾವು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಫ್ರಿಡ್ಜ್ ಮಾರಿದ್ರೆ ಈ ತಿಂಗಳಿಗೆ ಇಷ್ಟು ಫ್ರಿಡ್ಜ್ ಮಾರಿದ್ದೀವಿ, ಇಷ್ಟು TV ಮಾರಿದ್ದೀವಿ, ಇಷ್ಟು ಮೊಬೈಲ್ ಮಾಡಿದ್ದೀವಿ ಅಂತ ಶೋರೂಮಲ್ಲಿ ಹೇಗೆ ಲೆಕ್ಕ ಕೊಡ್ತಾರೋ, ಹಾಗೆ ಇಲ್ಲಿ ಧರ್ಮ ಪ್ರಚಾರಕರು ಧರ್ಮ ಪರಿವರ್ತನೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸಿಗುವ ಮಾಹಿತಿ ಆ ವೆಬ್ಸೈಟಿಂದ, ಆ ಮಾಹಿತಿ ಸೋರಿಕೆ ಆಗಿರೋದು ನಮ್ಮ ಸರ್ಕಾರದಿಂದ ನಮ್ಮ ದುಡ್ಡಿಂದ ಆಗಿರ್ತಕ್ಕಂಥ ಜಾತಿಯವರ ಲೆಕ್ಕ. ಇದೇ ಸೋರಿಕೆಯಾಗಿ ಅಲ್ಲಿ ಪ್ರೈವೇಟ್ ಅವರಿಗೆ, NGOಗೆ, joshua.netಗೆ, ಧರ್ಮ ಪ್ರಚಾರಕರಿಗೆ ಹೋಗ್ತಾ ಇದೆ. ಸೊ ಇದರಿಂದ ಎಲ್ಲ ಇರ್ತಕ್ಕಂಥದ್ದೇ ಈ ಧರ್ಮಸ್ಥಳದ ಹಿಂದೆ ಇರ್ತಕ್ಕಂಥ